ನಮಸ್ತೆ. ಇದು ಆ್ಯನಿವರ್ಸರಿ ವಿಡಿಯೋ. ಆ್ಯಕ್ಚುಲಿ ಇವತ್ತು ಪ್ಲ್ಯಾನ್ ಇದ್ದಿದ್ದು ಸಂಜೆ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಹಾಗೆ ಹೋಟೆಲ್ಗೆ ಹೋಗಿ ಊಟ ಮಾಡ್ಕೊಂಬರೋಣ ಅಂತ. ಆದರೆ ಹಸ್ಬೆಂಡ್ದು ಅರ್ಜೆಂಟ್ ಡ್ಯೂಟಿ ಇದ್ದಿದ್ದರಿಂದ ಮೋಸ್ಟ್ಲಿ ಅದು ಫ್ಲಾಪ್ ಆಗೋ ಥರ ಕಾಣಿಸುತ್ತೆ. ಅದಕ್ಕೆ ಅಂತ ಸರಿ ಮನೇಲೇ ಏನಾದರೂ ಸ್ಪೆಷಲ್ ಆಗಿ ರೆಡಿ ಮಾಡೋಣ ಅಂತ ಹೇಳಿ ಒಂದು ಸ್ಪೆಷಲ್ ಡಿಶ್ನ ಟ್ರೈ ಮಾಡ್ತಾ ಇದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಅರ್ಧ ಲೀಟ್ರಷ್ಟು ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಫುಲ್ ಅರ್ಧ ಲೀಟ್ರನ್ನ ಹಾಕಲ್ಲ, ಒಂದು ಸ್ವಲ್ಪ ಇದರಲ್ಲೇ ಉಳಿಸ್ಕೊಳ್ತೀನಿ. ಬೇಕು ಅದು ಏನಕ್ಕೆ ಅಂತ ಆಮೇಲೆ ಹೇಳ್ತೀನಿ. ಇನ್ನು ನಮ್ಮ ಮನೆಯಲ್ಲಿ ಯಾವಾಗಲೂ ನಾವು ಫ್ರೆಶ್ ಹಾಲನ್ನೇ ತೊಗೊಂಬರೋದು. ಆದರೆ ಇವತ್ತು ಅರ್ಜೆಂಟಿಗೆ ಈ ಹಾಲು ಮಾತ್ರ ನನಗೆ ಸಿಕ್ಕಿದ್ದು, ಅದಕ್ಕೆ ಪ್ಯಾಕೆಟ್ ಹಾಲನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಈಗ ಉಳಿಸ್ಕೊಂಡಿರೋ ಹಾಲನ್ನ ಈ ರೀತಿ ಒಂದು ಬೌಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಈ ಹಾಲಿಗೆ ಒಂದು 2.5 ಚಮಚದಷ್ಟು ಕಸ್ಟರ್ಡ್ ಪೌಡರ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮೇ ಬಿ ನಿಮ್ಗೊಂದು ಐಡಿಯಾ ಬಂದಿರ್ಬೋದು ನಾನು ಕಸ್ಟರ್ಡ್ ಪೌಡರ್ ಅಂದ ತಕ್ಷಣವೇ. ಸೊ ಕಸ್ಟರ್ಡಲ್ಲೇ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾ ಇದ್ದೀನಿ, ನೋಡೋಣ ಟೇಸ್ಟ್ ಹೇಗೆ ಬರುತ್ತೆ ಅಂತ. ನಾನಿಲ್ಲಿ ಅರ್ಧ ಲೀಟ್ರ್ ಹಾಲು ಅಷ್ಟೇ ತೊಗೊಂಡಿರೋದಕ್ಕೆ 2.5 ಚಮಚದಷ್ಟು ಈ ಕಸ್ಟರ್ಡ್ ಪೌಡರ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಗಂಟಿಲ್ಲದೆ ಇರೋ ರೀತಿ. ಒಂದು ವೇಳೆ 1 ಲೀಟ್ರ್ ಹಾಲಲ್ಲಿ ಇದನ್ನು ಮಾಡ್ತಾ ಇದ್ದರೆ 5 ಸ್ಪೂನಷ್ಟು ಈ ಕಸ್ಟರ್ಡ್ ಪೌಡರ್ನ ಹಾಕ್ಕೋಬೇಕು. ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಅಲ್ವಾ, ಅಷ್ಟರಲ್ಲೇ ಹಾಲು ಕೂಡ ಈ ರೀತಿ ಚೆನ್ನಾಗಿ ಒಂದು ಕುದಿಯಷ್ಟು ಬಂದಿದೆ. ಇದರಲ್ಲೇ ನಾವೀಗ ರೆಡಿ ಮಾಡ್ಕೊಂಡಿದ್ದೀವಲ್ವ ಕಸ್ಟರ್ಡ್ ಮಿಲ್ಕು, ಅದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ರೀತಿ ಹಾಕೋದ್ಕಿಂತ ಮುಂಚೆ ಒಂದ್ಸರಿ ಕೈ ಆಡಿ ನೀಟಾಗಿ ಮಿಕ್ಸ್ ಮಾಡಿ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಕಸ್ಟರ್ಡು ಕೆಳಗಡೆ ಹಾಗೆ ಕೂರೋದಿಲ್ಲ, ಇನ್ನೂ ಗಂಟು ಕೂಡ ಇರಲ್ಲ ಅಲ್ವಾ. ಹಾಲಲ್ಲಿ ಹಾಕಿದ ತಕ್ಷಣವೇ ಎಲ್ಲನೂ ನೀಟಾಗಿ ಮಿಕ್ಸ್ ಆಗುತ್ತೆ. ಇಲ್ಲ ಅಂದರೆ ಮುದ್ದೆ ಮಾಡುವಾಗ ಹೇಗೆ ಗಂಟಾಗುತ್ತೋ ಆ ರೀತಿ ಇದರಲ್ಲಿ ಕೂಡ ಗಂಟಾಗ್ಬಿಡುತ್ತೆ. ಲಾಸ್ಟ್ ಟೈಮ್ ನಾನು ಈ ರೆಸಿಪಿ ಟ್ರೈ ಮಾಡಿದಾಗ ನನ್ನ ಹಸ್ಬೆಂಡ್ ಮನೇಲಿ ಇರಲಿಲ್ಲ. ನನ್ನ ಮಕ್ಕಳಿಗಂತೂ ತುಂಬ ಇಷ್ಟ ಆಗಿತ್ತು ಈ ರೆಸಿಪಿ. ಸರಿ ಅದಕ್ಕೋಸ್ಕರ ಅಂತ ಇವತ್ತು ಆ್ಯನಿವರ್ಸರಿ ಸ್ಪೆಷಲ್ ಆಗಿ ಇದನ್ನು ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಮೋಸ್ಟ್ ಪ್ರಾಬಬ್ಲಿ ನನ್ನ ಹಸ್ಬೆಂಡ್ಗೂ ಕೂಡ ಇದು ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಈ ಹಾಲಿಗೆ ನಾವು ಕಸ್ಟರ್ಡ್ ಮಿಲ್ಕ್ನ ಹಾಕಿ ಕೈ ಬಿಡ್ದೇನೆ ಒಂದು ಸ್ವಲ್ಪ ಹೊತ್ತು ತಿರುಗಿಸ್ತಾ ಇರಬೇಕು. ಇದು ಬೇಗನೆ ಗಟ್ಟಿ ಆಗಿಬಿಡತ್ತೆ. ಸೊ ಸ್ವಲ್ಪ ಹೊತ್ತು ಅದು ಚೆನ್ನಾಗಿ ಕೂಡ್ಕೊಂಡಾದ್ಮೇಲೆ ನಾವು ಕೈ ಬಿಟ್ಟರು ಕೂಡ ನಡೆಯುತ್ತೆ. ಹಾಗೆ ಕೆಳಗಡೆ ಕೂಡ ಇದು ಬೇಗ ಸೀದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಒಂದು ಸ್ವಲ್ಪ ಕೈ ಆಡಿಸ್ತಾನೆ ಇದ್ದರೆ ಒಳ್ಳೆಯದು. ಇನ್ನು ಈ ಕಸ್ಟರ್ಡ್ಗೆ ಒಂದು ಸ್ವಲ್ಪ ಸಕ್ಕರೆ ಜಾಸ್ತಿ ಇದ್ದಷ್ಟು ರುಚಿ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನಾನು ಆಲ್ಮೋಸ್ಟ್ ಒಂದು 15 ಸ್ಪೂನಷ್ಟು ಸಕ್ಕರೆನ ಹಾಕಿದ್ದೀನಿ. ನೀವು ನಿಮ್ಮ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಸಕ್ಕರೆನ ಹಾಕ್ಕೊಳ್ಳಿ. ಸಕ್ಕರೆ ಹಾಕಿದ್ಮೇಲೆ ಮತ್ತೆ ಇದನ್ನು ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಇದು ಕುದೀತಾ ಇರಲಿ, ಅಷ್ಟರಲ್ಲೇ ನಾನು ಬ್ರೆಡ್ ಪೀಸಸ್ನ ನೀಟಾಗಿ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಆ್ಯಕ್ಚುಲಿ ಇವತ್ತು ನಾನು ಮಾಡ್ತಾ ಇರೋಂಥ ಸ್ವೀಟ್ಗೆ ಕಸ್ಟರ್ಡ್ ಬ್ರೆಡ್ ಪಡ್ಡಿಂಗ್ ಅಂತಲೇ ಹೇಳ್ಬೋದು. ಸರಿ ಈಗ ಸೈಡ್ಸ್ನೆಲ್ಲ ನಾನು ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ವೇಳೆ ಹಾಗೆ ಕೂಡ ಮಾಡ್ಬೋದು ಸೈಡ್ಸ್ ಕಟ್ ಮಾಡ್ದೇ, ಬಟ್ ನೋಡೋದಕ್ಕೆ ಚೆನ್ನಾಗಿ ಕಾಣಲಿ ಅಂತ ಹೇಳಿ ನಾನು ಈ ರೀತಿ ಸೈಡ್ಸನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಮಧ್ಯದಲ್ಲಿರೋ ಬ್ರೆಡ್ಡಿಗೂ ಮತ್ತು ಸೈಡ್ಸಲ್ಲಿರೋ ಬ್ರೆಡ್ಡಿಗೂ ಸ್ವಲ್ಪ ರಫ್ನೆಸ್ ಜಾಸ್ತಿ ಆಗುತ್ತಲ್ವ, ಅದಕ್ಕೆ ಅಂತ ಸೈಡ್ಸ್ ತೆಗ್ದಿರೋದು. ಈ ಸೈಡ್ಸನ್ನು ನಾನು ಒಂದು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಡ್ತೀನಿ, ಯಾಕೆಂದರೆ ಇದು ನೆಕ್ಸ್ಟ್ ನಾನು ಯಾವುದಾದ್ರೂ ರೆಸಿಪಿ ಮಾಡುವಾಗ ಯೂಸ್ ಆಗುತ್ತೆ. ನೆಕ್ಸ್ಟ್ ನಾವು ರೆಡಿ ಮಾಡ್ಕೊಂಡಿರೋಂಥ ಕಸ್ಟರ್ಡ್ನ ಈ ರೀತಿ ಬಾಕ್ಸಲ್ಲಿ ಅಥವಾ ಕೇಕ್ ಮೋಲ್ಡ್ ಬರುತ್ತಲ್ವ ಅದರಲ್ಲಿ ಫಸ್ಟ್ ಬೇಸಾಗಿ ಸ್ವಲ್ಪ ಹಾಕಬೇಕು. ಇನ್ನು ಸ್ವಲ್ಪ ತಣ್ಣಗಾದ್ಮೇಲೆ ಹಾಕಿದ್ರೆ ಒಳ್ಳೆಯದು. ಆದರೆ ನನಗೆ ಇವತ್ತು ಸ್ವಲ್ಪ ಅರ್ಜೆಂಟ್ ಕೆಲಸ ಇದ್ದಿದ್ದರಿಂದ ಬೇಗ ಮಾಡಬೇಕು ಅಂತ ಸ್ವಲ್ಪ ಬಿಸಿ ಇರುವಾಗಲೇ ಹಾಕ್ಕೊಂಡೆ. ಸರಿ ಅದಾದಮೇಲೆ ಈ ಬ್ರೆಡ್ ಪೀಸಸ್ನೆಲ್ಲ ನೀಟಾಗಿ ಅದ್ರ ಮೇಲ್ಗಡೆ ಅರೇಂಜ್ ಮಾಡ್ಕೊಂಡಿದ್ದೀನಿ. ಬ್ರೆಡ್ ಪೀಸಸ್ ಹಾಕಿದ್ಮೇಲೆ ಮತ್ತೆ ಉಳಿದಿರೋಂಥ ಕಸ್ಟರ್ಡ್ನೆಲ್ಲ ನಾನು ಹಾಕ್ಕೊಳ್ತಾ ಇದ್ದೀನಿ. ಸೊ ನಾನಿಲ್ಲಿ ಜಸ್ಟ್ ಒಂದೇ ಲೇಯರ್ ಮಾಡ್ಕೊಂಡಿರೋದು. ನೀವು ಬೇಕು ಅಂದರೆ 2 ಅಥವಾ 3 ಲೇಯರ್ ಕೂಡ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಎಲ್ಲದನ್ನು ಈ ರೀತಿ ಬಾಕ್ಸಲ್ಲಿ ಹಾಕಿದ್ಮೇಲೆ ಒಂದು 2 ಅಥವಾ 3 ಸಾರಿ ಜಸ್ಟ್ ಟ್ಯಾಪ್ ಮಾಡಿದ್ರೆ ಮಧ್ಯದಲ್ಲಿ ಗ್ಯಾಪ್ ಇದ್ದರೆ ಅದು ಫಿಕ್ಸ್ ಆಗಿಬಿಡುತ್ತೆ, ಅಥವಾ ಬಬಲ್ಸ್ ಇದ್ದರೆ ಅದು ಕೂಡ ಹೋಗಿಬಿಡುತ್ತೆ. ಅದಾದಮೇಲೆ ನಮಗೆ ಬೇಕಾಗಿರೋ ರೀತಿ ಡ್ರೈ ಫ್ರೂಟ್ಸ್ಗಳನ್ನು ಇದ್ರ ಮೇಲೆ ಹಾಕಿ ನಾವು ಗಾರ್ನಿಷ್ ಮಾಡ್ಕೋಬೋದು. ಇದೆಲ್ಲ ಹಾಕಿದ್ಮೇಲೆ ಇದನ್ನು 1 ಗಂಟೆ ಅಥವಾ 2 ಗಂಟೆ ಹೊತ್ತು ಫ್ರಿಜ್ಜಲ್ಲಿ ಇಡಬೇಕು. ಕಸ್ಟರ್ಡ್ನ ಯಾವಾಗಲೇ ಆದರೂ ಫ್ರಿಜ್ಜಲ್ಲಿ ಇಟ್ಟು ತಿಂದರೆ ಅನ್ಸಂದರೆ ತಣ್ಣಗಾದ್ಮೇಲೆ ತಿಂದರೆ ರುಚಿ ತುಂಬ ಚೆನ್ನಾಗಿರುತ್ತೆ. ಸರಿ ಇದನ್ನು 2 ಅವರ್ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದಾಯಿತು. ಇದು ಇವಾಗ ಚೆನ್ನಾಗಿ ಸೆಟ್ ಆಗಿದೆ, ಅಂದರೆ ನಮ್ಮ ಪಡ್ಡಿಂಗ್ ರೆಡಿ ಆಗಿದೆ. ಸೊ ಕಸ್ಟರ್ಡ್ನ ನಾವು ಯೂಸ್ ಮಾಡಿದ್ದೀವಿ ಅಂದಮೇಲೆ ಅದಕ್ಕೆ ಸ್ವಲ್ಪ ಫ್ರೂಟ್ಸ್ ಇಲ್ಲ ಅಂದರೆ ಚೆನ್ನಾಗಿರೋದೇ ಇಲ್ಲ ಅಲ್ವಾ. ಸೊ ಮನೇಲಿರೋಂಥ ಸ್ವಲ್ಪ ಫ್ರೂಟ್ಸ್ನ ತೊಗೊಂಡು ಇದಕ್ಕೆ ಸ್ವಲ್ಪ ಡೆಕೋರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಕಿವಿ ಫ್ರೂಟ್ಸು ಜೊತೆಗೆ ಸ್ವಲ್ಪ ದಾಳಿಂಬೆ ಹಣ್ಣು ಇತ್ತು, ಅದನ್ನೇ ತೊಗೊಂಡು ನಾನೀಗ ಡೆಕೋರೇಟ್ ಮಾಡ್ತಾ ಇರೋದು.
ಸೊ ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ಇದನ್ನು ಡೆಕೋರೇಟ್ ಮಾಡ್ಕೋಬೋದು. ಆ್ಯಕ್ಚುಲಿ ಇವತ್ತು ಆ್ಯನಿವರ್ಸರಿ ಸ್ಪೆಷಲ್ ಕೇಕ್ ಕಟ್ ಮಾಡೋ ಬದಲು ನಾವು ಇದನ್ನೇ ಕಟ್ ಮಾಡ್ತಾ ಇದ್ದೀವಿ. ಹಾಗಾಗಿ ಆದಷ್ಟು ಡೆಕೋರೇಟ್ನ ಮಾಡ್ತಾ ಇದ್ದೀನಿ. ನೋಡೋದಕ್ಕೆ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ? ಇದ್ರ ಮುಂದ್ಗಡೆ ಈ ಅಂಗಡಿನಲ್ಲಿ ಸಿಗುವಂಥ ಯಾವ ಕೇಕು ಬೇಡ ಅಂತ ಅನಿಸ್ತಾ ಇತ್ತು, ಅಷ್ಟು ಚೆನ್ನಾಗಿತ್ತು. ತಿನ್ನೋದಕ್ಕೂ ಅಷ್ಟೇ ಚೆನ್ನಾಗಿತ್ತು. ಸೊ ಇದನ್ನು ತೊಗೊಂಡೋದ ತಕ್ಷಣವೇ ನನ್ನ ದೊಡ್ಡ ಮಗನ ರಿಯಾಕ್ಷನ್ ನೋಡಿ ಅವನಂತೂ ತುಂಬಾ ಖುಷಿಪಟ್ಟ. ಯಾಕಂದರೆ ಫಸ್ಟ್ ಟೈಮ್ ಅವನು ಇದನ್ನು ಟೇಸ್ಟ್ ಮಾಡಿದ್ದ ಅಲ್ವಾ, ಹಾಗಾಗಿ ಅವನಿಗೆ ಗೊತ್ತಿತ್ತು ಇದರ ಟೇಸ್ಟ್ ಹೇಗಿರುತ್ತೆ ಅಂತ. ಅವನಂತೂ ಕಾಯ್ತಾ ಇದ್ದ ಇದನ್ನು ಯಾವಾಗ ಟೇಸ್ಟ್ ಮಾಡ್ತೀನಿ ಅಂತ. ಫೈನಲಿ ಆ್ಯನಿವರ್ಸರಿಗೆ ಈ ಪಡ್ಡಿಂಗ್ನ ನಾವು ಕಟ್ ಮಾಡಿ ಟೇಸ್ಟ್ ಮಾಡಿದ್ದಾಯಿತು. ನಮ್ಮ ಮನೆಯವ್ರಿಗೂ ಅಷ್ಟೇ ತುಂಬಾ ಇಷ್ಟ ಆಯಿತು. ಒಂದು ರೀತಿ ಸಿಂಪಲ್ ಆ್ಯಂಡ್ ಕ್ವಿಕ್ ರೆಸಿಪಿ ಅಂತಲೇ ಹೇಳ್ಬೋದು. ಅದರಲ್ಲೂ ಈ ರೀತಿ ಸ್ಪೆಷಲ್ ಅಕೇಶನ್ಸಲ್ಲಿ ಈ ರೀತಿ ಮಾಡ್ಕೊಂಡು ತಿನ್ನೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ಒಟ್ಟಿನಲ್ಲಿ ಇದು ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಆಯಿತು. ಅದೇ ಮೇನ್ ಬೇಕಾಗಿರೋದಲ್ವಾ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಐ ಹೋಪ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.